ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಗಳೇ, ಅಯ್ಯೋ ಕಂದ, ಯಾವಾಗ ಬಂದೆ? ಹಳೇಂದ್ರಲ್ಲಿ ಅವ್ರು ಬಂದಿಲ್ಲ ಅಮ್ಮ. ಸರಿ, ನೀನ್ ಎಷ್ಟು ಗಂಟೆಗೆ ಬಂದೆ? 4 ಗಂಟೆಗೆ ಬಂದೆ. ನೀವು ಮಲ್ಗಿರ್ತೀರಾ ಅಂತ ಇಲ್ಲೇ ಕೂತ್ಕೊಂಡೆ. ಎಂತ ಪೆದ್ದಿನಮ್ಮ ನೀನು. ಅಲ್ಲ, ಬರುವಾಗ ಒಂದು ಫೋನ್ ಮಾಡ್ಬಿಟ್ಟು ಬರ್ಬಾರ್ದ? ಇಲ್ಲ ಬಾಗ್ಲು ತಟ್ಟಬಾರ್ದ ನೀನು ಬಂದು? ಅಮ್ಮ, ಫೋನ್ ಆಫ್ ಆಗಿತ್ತು, ನಾನು ನೋಡ್ಕೊಂಡಿರ್ಲಿಲ್ಲ. ತುಂಬಾ ವಿಚಿತ್ರವಾಗಿ ಮಾತಾಡ್ತಿದ್ಯಾ. ದೀಪು ಮಗಳೇ, ಆರಾಮಾಗಿದೀಯಾ? ಅಮ್ಮ, ನನ್ಗೇನಾಗಿದೆ? ಆರಾಮಾಗೇ ಇದ್ದೀನಿ. ಸರಿ, ಬಾ ಒಳಗಡೆ ಬಾ. ರೀ ರೀ, ನರಸಿಂಹ, ಅಂಬುಜಾ, ಏನದ್ಕೆ? ನೋಡಿ ಯಾರು ಬಂದಿದ್ದಾರೆ. ಮಗ ಒಬ್ಳೆ ಬಂದ? ಇಲ್ಲ ಪಾಳಿ ಅಂದ್ರು. ಅವ್ರಿಗೆ ಆಫೀಸಲ್ಲಿ ತುಂಬಾ ಕೆಲಸ ಇತ್ತು, ಅದಕ್ಕೆ ಅವ್ರು ಬರಲಿಲ್ಲ. ನಿಮ್ಮನ್ನೆಲ್ಲ ನೋಡಬೇಕು ಅನಿಸ್ತು, ಅದಕ್ಕೆ ನಾನು ಹೊರಟು ಬಂದೆ. ಹಬ್ಬ ಬೇರೆ ಅಲ್ವಾ? ನೀ ಬಂದಿದ್ದು ಒಳ್ಳೇದಾಯ್ತು. ಮತ್ತೆ ನೀನು ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಏನ್ ಹೇಳ್ತಿದ್ಯಾ ಪೊಲೀಸಪ್ಪ? ಯಾವಾಗ ನೋಡೋ ಟೈಮ್ ಬರುತ್ತೋ ಅಂತ ಅನ್ಕೊಂಡಿದ್ದೆ. ಅಲ್ವೇ ದೀಪ, ತಲೆ ಮೇಲೆ ತಲೆ ಬಿದ್ರು ನಿಮ್ ಯಜಮಾನ್ರು ನಿನ್ ಜೊತೆನೆ ಬರ್ತಿದ್ರಲ್ವಾ? ಈ ಸಲ ಒಬ್ಳೆ ಬ್ಯಾಗ್ ಹಿಡ್ಕೊಂಡ್ ಬಂದಿದ್ಯಾ? ಯಾಕೋ ಅನುಮಾನ ಬರ್ತಿದೆ ಕಣೆ. ಅನುಮಾನನ? ಹ್ಞೂ ಅಣ್ಣ, ಇವಳೇನಾದ್ರೂ ಗಂಡನ ಮನೇಲಿ ಜಗಳ ಆಡ್ಕೊಂಡು ಹೇಳ್ದೆ ಕೇಳ್ದೆ ಬಂದ್ಬಿಟ್ಲಾ ಅಂತ. ನನ್ನ ಮಗಳ ಬಗ್ಗೆ ಏನೇನೋ ಮಾತಾಡ್ಬೇಡ ಪೂಜಾ. ಇನ್ಮೇಲೆ ನಿನಗೆ ಬೈಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನಿನ್ ಚಿಲ್ಲರೆ ಬುದ್ಧಿ ಬಿಡದೇ ಇಲ್ಲ ಅಂತ್ಯ. ನನ್ ಮಗಳು ಯಾಕೆ ಮನೆ ಬಿಟ್ಟು ಬರ್ತಾಳೆ? ಕಷ್ಟನೋ ಸುಖನೋ ಮಗ ಅನ್ಸರ್ಸ್ಕೊಂಡು ಹೋಗು ಅಂತ ನಾನೇ ಹೇಳ್ಬಿಟ್ಟು ಬಂದಿದ್ದೀನಿ. ಸರಿಯಾಗಿ ಹೇಳ್ದೆ ಪೊಲೀಸಪ್ಪ. ನಾನು ಎಲ್ಲೇ ಇದ್ರು ನಿನ್ನ ಹೆಸರನ್ನ ಉಳಿಸ್ತೀನಿ ಹೊರತು ಅದನ್ನ ಹಾಳು ಮಾಡಲ್ಲ. ನಿನ್ನ ಬಗ್ಗೆ ನನಗೆ ಯೋಚನೆ ಇಲ್ಲ ಮಗಳೇ. ನೀನು ಎಲ್ಲಿದ್ರೂ ಜಯಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಯೋಚನೆ ಇರೋದು ನರಸಿಂಹನ ಬಗ್ಗೆ ಮಾತ್ರ. ಒಂದು ವೇಳೆ ನಾನು ಹೋದ್ಮೇಲೆ ಇವನ್ ಕತೆ ಏನು ಅಂತ ನೆನ್ಸ್ಕೊಂಡ್ರೆ ಕರಳು ಕಿವುಚ್ದಾಗತ್ತೆ. ಇದ್ದೊಬ್ಬ ಮಗನ್ನ ಸಂಭಾಳಿಸದೇ ಇರೋನು ಯಾವ ಸೀಮೆ ಅಪ್ಪ ಅಂತ ಊರಲ್ಲಿರೋರೆಲ್ಲ ಆಡ್ಕೋಬಾರ್ದಲ್ಲ. ನಾನು ಹೋಗೋದ್ರೊಳಗೆ ಇವನ್ ಜೀವನ ಸೆಟ್ಲ್ ಮಾಡೇ ಹೋಗ್ತೀನಿ. ಅಪ್ಪ, ಯಾಕೆ ಹೀಗೆ ಮಾತಾಡ್ತೀರಾ? ನಾನು ನಿಮಗೆ ಹೇಳಿದ್ನಲ್ಲ, ಇವತ್ತು ರಾತ್ರಿ ಕೆಲ್ಸಕ್ಕೆ ಕರೀತಾರೆ. ನಾನು ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ಕೆಲಸ ಮಾಡ್ತೀನಿ. ಹಾಗೆ ಮತ್ತೆ ಕೆಲ್ಸಕ್ಕೆ ಕರೀತಾರೆ. ಇಷ್ಟು ದಿನ ನೀವು ನಮ್ಮೆಲ್ರಿಗೋಸ್ಕರ ಕಷ್ಟಪಟ್ಟಿದ್ದೀರಾ. ಇನ್ಮೇಲೆ ನಾನು ದುಡಿದು ಚೆನ್ನಾಗಿ ನೋಡ್ಕೋತೀನಿ. ಯಾವುದು ನಮ್ಮ ಕೈಯಲ್ಲಿಲ್ಲ. ಯಾವಾಗ ಏನೇನಾಗಬೇಕೋ ಅವು ದೇವರೇ ನಿರ್ಧಾರ ಮಾಡ್ತಾರೆ. ಕೆಲವು ಸಲ ನಿರ್ಧಾರನ ನಾವೇ ತಗೋಬೇಕಾಗತ್ತೆ ಪೊಲೀಸಪ್ಪ. ಅದಕ್ಕೆ ದೇವ್ರನ್ನ ಹೊಣೆ ಮಾಡೋಕ್ಕಾಗಲ್ಲ. ಸರಿಯಾಗಿ ಹೇಳಿದೆ ಮಗಳೇ. ಕೆಲವು ಸಲ ನಮಗೋಸ್ಕರ ಅಲ್ಲದೆ ಇದ್ರು ನಮ್ಮನ್ನ ನಂಬಿದವ್ರಿಗೋಸ್ಕರ ಕೆಲವು ನಿರ್ಧಾರಗಳನ್ನ ತಗೋಬೇಕಾಗತ್ತೆ.